ಚಿತ್ರದುರ್ಗದ ಜವರಗೊಂಡನಹಳ್ಳಿ ಬಳಿ ಬಸ್ ದುರಂತ ಆಯ್ತಲ್ಲ, ಆ ಭಾಗದಲ್ಲಿ ಈಗ ಈ ಕ್ಷಣಕ್ಕೆ ಪರಿಸ್ಥಿತಿ ಹೆಂಗಿದೆ, ಹೆಂಗ್ ಕಾರ್ಯಾಚರಣೆ ಆಗ್ತಾ ಇದೆ, ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ರಾಜಶೇಖರ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಚಿತ್ರದುರ್ಗದ ಜವರಗೊಂಡನಹಳ್ಳಿ ಸಮೀಪದಲ್ಲಿ ಬೆಳ್ಳಂಬೆಳಿಗ್ಗೆ ಜವರಾಯ ತನ್ನ ಹಟ್ಟಹಾಸವನ್ನ ಮೆರೆದಿರುವಂತದ್ದು. ಭೀಕರ ರಸ್ತೆ ಅಪಘಾತದಲ್ಲಿ ಬಸ್ ಒಂದು ಹೊತ್ತಿ ಉರಿದ ಪರಿಣಾಮವಾಗಿ ಈಗಾಗಲೇ 5 ಜನ ಅಧಿಕೃತವಾಗಿ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ. 3 ಮಂದಿ ಇನ್ನೂ ಕೂಡ ಈ ಒಂದು ಘಟನೆಯಲ್ಲಿ ಕಾಣೆಯಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇರಬಹುದು. ಈಗಾಗಲೇ ಇದೇ ಸ್ಥಳದಲ್ಲಿ ಭೀಕರವಾದಂತಹ ರಸ್ತೆ ಅಪಘಾತ ಸಂಭವಿಸಿರುವಂತದ್ದು ಏನು ನಾವು ನೋಡ್ತಾ ಇದ್ದೇವೆ. ಅದು ಸೀಬರ್ಡ್ ಬಸ್ ಸಂಪೂರ್ಣವಾಗಿ ಖಾಸಗಿ ಬಸ್ ಸಂಪೂರ್ಣ ಸುಟ್ಟು ಹೋಗಿದೆ. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಏನು ಅಗ್ನಿಶಾಮಕ ಸಿಬ್ಬಂದಿಗಳು, SDRF ಸಿಬ್ಬಂದಿಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ನಿರಂತರವಾಗಿ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ಮುಂದಾಗಿರುವಂತದ್ದು. ಈಗಾಗಲೇ ನೋಡ್ತಾ ಇರಬಹುದು ಏನು ಆ ಒಂದು ಬಸ್ ನಲ್ಲಿ ಇದ್ದಂತಹ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರೋ ಕಾರಣದಿಂದಾಗಿ ಎಲ್ಲವನ್ನು ಕೂಡ ಈಗಾಗಲೇ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. JCB ಯಂತ್ರಗಳ ಮೂಲಕ ಕೂಡ ಈಗಾಗಲೇ ರಕ್ಷಣೆಯನ್ನ ಈ ಒಂದು ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ, ರೋಡ್ ಕ್ಲಿಯರೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಏನು ಸತ್ತಂತಹ ಶವಗಳನ್ನ ಕೂಡ ಈ ಒಂದು ಆಂಬುಲೆನ್ಸ್ಗೆ ಹಾಕಿ ಏನು 4 ಶವಗಳು ಏನು ಬಸ್ಸಿನಲ್ಲಿದ್ದಂತಹ 4 ಶವಗಳನ್ನ ಈಗಾಗಲೇ ಈ ಒಂದು ಆಂಬುಲೆನ್ಸ್ಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಒಂದು ಶವಗಳೇನಿದೆ ಈ ಶವಗಳನ್ನ ಹಿರಿಯೂರಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ಏನು ಫುಲ್ ಪ್ಯಾಕಿಂಗ್ ಅನ್ನು ಮಾಡಿರ್ತಕ್ಕಂತಹ 4 ಶವಗಳಲ್ಲಿ 1 ಶವ ಮಹಿಳೆಯ ಶವ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಮತ್ತೊಂದು ಮಗುವಿನ ಶವ ಇರಬಹುದು ಅನ್ನುವಂತ ಒಂದು ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. 4 ಶವಗಳ ಗುರುತು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಅಷ್ಟೇ ಅಲ್ಲದೆ ಈ ಒಂದು 4 ಶವ ಯಾರದ್ದು, ಎಲ್ಲಿಗೆ ಹೋಗ್ತಾ ಇದ್ರು, ಎಲ್ಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಈ ಒಂದು 4 ಶವಗಳ ಜೊತೆ ಏನು ಲಾರಿಯಲ್ಲಿದ್ದಂತಹ ಒಬ್ಬನ ಶವ ಕೂಡ ಪತ್ತೆಯಾಗಿರುವಂತದ್ದು. ಒಟ್ಟು 5 ಶವಗಳು ಪತ್ತೆಯಾಗಿದೆ. ಈಗಾಗಲೇ ಆ ಸ್ಥಳದಲ್ಲೇ ಸುಖೋ ತಂಡವು ಕೂಡ ಭೇಟಿಯನ್ನ ನೀಡಿ ಏನು ಖಾಸಗಿ ಬಸ್ ನಲ್ಲಿದ್ದಂತಹ ಏನು ಪರಿಕರಗಳನ್ನ, ಅಲ್ಲಿ ಲಭ್ಯವಾದಂತಹ ಒಂದು ವಸ್ತುಗಳನ್ನ ಈಗಾಗಲೇ ಎಲ್ಲವನ್ನೂ ಕೂಡ ಕಲೆ ಹಾಕಿರುವಂತದ್ದು. ಈ ಒಂದು ಏನ್ ದೃಶ್ಯಾವಳಿಗಳು ನೋಡ್ತಾ ಇದ್ದಾರೆ. ಸುಖೋ ಟೀಮ್ ಈ ಒಂದು ಏನು ಆ ಒಂದು ಬಸ್ ನಲ್ಲಿ ಇದ್ದಂತಹ ಮೊಬೈಲ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಏನು ಬೇರೆ ರೀತಿಯಾದಂತಹ ವಸ್ತುಗಳು ಯಾವ್ಯಾವ ಸಿಕ್ಕಿದೆ ಅದೆಲ್ಲವನ್ನು ಕೂಡ ಸಂಗ್ರಹಿಸಿದ್ದಾರೆ. ಏನು ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿಗಳು ಕೂಡ ಈ ಒಂದು ಕೆಲಸದಲ್ಲಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಸ್ಥಳದಲ್ಲೇ ಚಿತ್ರದುರ್ಗದ SP ರಂಜಿತ್ ಕುಮಾರ್ ಭಂಡಾರು ಮತ್ತು ಏನು ಪೂರ್ವ ವಲಯ IGP ರವಿಕಾಂತ ಗೌಡರು ಇದ್ದು ಎಲ್ಲಾ ರೀತಿಯಲ್ಲೂ ಸ್ಥಳದಲ್ಲೇ ಬೆಳಿಗ್ಗೆಯಿಂದಲೂ ಕೂಡ ಮುಖ ಮೂಡಿ ಎಲ್ಲಾ ರೀತಿಯಾದಂತಹ ಒಂದು ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ದಾರುಣ ಘಟನೆಯಲ್ಲಿ ಒಟ್ಟು 5 ಮಂದಿ ಅಧಿಕೃತವಾಗಿ ಸಾವನ್ನಪ್ಪಿದ್ದು 3 ಮಂದಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ನಿಜಕ್ಕೂ ಕೂಡ ಕೋಟೆ ನಾಡು ಚಿತ್ರದುರ್ಗ, ನಿಜಕ್ಕೂ ಕೂಡ ಇದೊಂದು ಕರಾಳ ದಿನ ಅಂತಾನೆ ಹೇಳ್ಬೋದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.